ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ಈ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಹತ್ರ ಇವಾಗ ಓವರ್ಲಾಕ್ ಮಿಷಿನ್ ಇರೋದಿಲ್ಲ. ಓವರ್ಲಾಕ್ ಮಿಷಿನ್ ಇಲ್ಲ ಅಂದ್ರೂ ಕೂಡ ನೀವು ಕೈಯಲ್ಲೇ ಯಾವ ಥರ ಓವರ್ಲಾಕ್ ಮಾಡ್ಬೋದು, ಈ ಥರ ಥ್ರೆಡ್ ಇಟ್ಕೊಂಡು ನೋಡಿ, ವೈಟ್ ಕಲರ್ ಥ್ರೆಡ್ ನಾನು ಸೇರಿಸಿಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇನ್ನೊಂದು ಟ್ರಿಕ್ ಕೂಡ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ಓವರ್ಲಾಕ್ ಮಿಷಿನ್ ಇಲ್ಲ ಅಂತಂದರೆ ಯಾವ ಥರ ಕಟ್ ಮಾಡ್ಬೋದು ಅಂತ. ಅದೇ ಥರ ನೀವು ಮಿಷಿನಲ್ಲಿ ಬರೋ ಥರನೇ ಈ ಥರ ವೈಟ್ ಕಲರ್ ಥ್ರೆಡ್ಡಲ್ಲಿ ಯಾವ ಥರ ಮಾಡ್ಬೋದು. ಹಾಗೆ ಬ್ಲೌಸಲ್ಲಿ ಬಂದು ಕೆಲವೊಂದು ಬ್ಲೌಸಸ್ಗೆ ಬಂದು ತುಂಬ ಅದು ಏನಾಗುತ್ತೆ, ಥ್ರೆಡ್ ಬಿಚ್ಕೋತಾನೆ ಇರುತ್ತೆ ನೀವು ಫಿನಿಶ್ ಮಾಡಿದ್ಮೇಲೆ. ಇವಾಗ ಅದನ್ನ ಯಾವ ಥರ ಫಿನಿಶ್ ಮಾಡಬೇಕು ಓವರ್ಲಾಕ್ ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಅದೇ ಥರ ನೀವು ಈ ಥರ ಕೈಯಲ್ಲಿ ಹ್ಯಾಂಡಲ್ಲಿ ಓವರ್ಲಾಕ್ ಮಾಡಿದ್ರೆ ಅದು ಏನು ಚಾರ್ಜ್ ಆಗುತ್ತೋ ಅದು ಕಸ್ಟಮರ್ ಹತ್ರ ನೀವು ತಗೊಳ್ಳಿ, ಓಕೆನಾ. ಮತ್ತೆ ಬನ್ನಿ ನೋಡೋಣ ಯಾವ ಥರ ಓವರ್ಲಾಕ್ ಮಾಡೋದಂತ ಪ್ರೊಫೆಷ್ನಲ್ ಆಗಿ, ಅದು ಮಿಷಿನಲ್ಲಿ ಬರೋ ಥರನೇ ತುಂಬ ಪರ್ಫೆಕ್ಟಾಗಿ. ಇವಾಗ ನೋಡಿ, ಇದಕ್ಕೆ ಬಂದು ನಾನು ಓವರ್ಲಾಕ್ ಅನ್ನೋದು ಮಾಡಿಲ್ಲ ಈ ಬ್ಲೌಸ್ಗೆ. ಇವಾಗ ಬಂದು ನಾನು ಏನು ಮಾಡಿದ್ದೀನಿ ಗೊತ್ತಾ, 4 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ವೈಟ್ ಕಲರ್ ಬಂದು 4 ಎಳೆ ಥ್ರೆಡ್ಡು ನೋಡಿ, ಈ ಕಡೆ 2 ಈ ಕಡೆ 2 ಥ್ರೆಡ್ ಅನ್ನೋದನ್ನ ಈ ಥರ ಒಂದು ಸೂಜಿಗೆ ಸೇರಿಸಿ ಇಟ್ಕೊಂಡಿದ್ದೀನಿ. ಇವಾಗ ಬಂದು ಫಸ್ಟ್ ನೀವು ಇಲ್ಲಿ ನಾಟ್ ಹಾಕ್ಕೊಳ್ಳಿ, ಒನ್ ಸೈಡ್ ಆಫ್ ನಾಟು ಜಸ್ಟ್ ಒಂದು ನಾಟ್ ಹಾಕ್ಕೊಳ್ಳಿ. ಹೆಂಗೆ ನಾನು ಫಿನಿಶ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಇದನ್ನ. ಇವಾಗ ಬಂದು ಇಲ್ಲಿದೆಯಲ್ವಾ, ಈ ಎಡ್ಜ್ ಇದೆಯಲ್ವಾ, ಈ ಎಡ್ಜ್ ನೋಡಿ, ಇಲ್ಲಿಂದ ನೀವು ಯಾವ ಕಡೆ ಇಟ್ಕೊಂಡಿದ್ದೀರಿ ನೋಡಿ, ಇಲ್ಲಿಂದನೇ ಫಸ್ಟ್ ಹಿಂಗೊಂದು ಹಾಕ್ಕೊಳ್ಳಿ. ಹಾಕ್ಕೊಂಡು ಥ್ರೆಡನ್ನು ಬಂದು ಆ ಸೈಡ್ ಬಿಡಿ. ಇಲ್ಲಿ 4 ಥ್ರೆಡ್ ಇದೆಯಲ್ಲ, 2 ಥ್ರೆಡನ್ನು ಹಿಂಗೆ ಓಪನ್ ಮಾಡ್ಕೊಳ್ಳಿ. ಈ ಥರ ಥ್ರೆಡ್ ಬಂದು ನಿಮಗೆ ಸಿಗುತ್ತೆ ನೋಡಿ, ಈ ಥರ ಓಪನ್ ಮಾಡಿಕೊಂಡು ನಿಮ್ಮ ಕಡೆ ಬಿಟ್ಕೊಳ್ಳಿ ಈ ಥ್ರೆಡನ್ನು, ಓಕೆನಾ. ನಿಮ್ಮ ಕಡೆ ಇರಲಿ. ಈ 2 ಥ್ರೆಡ್ ಮಧ್ಯೆ ಏನು ಮಾಡ್ತೀರಾ ಗೊತ್ತಾ, ಈ ಸೂಜಿನ ಜಸ್ಟ್ ಲೈಕ್ ನೋಡಿ ಬಂತಾ. ಅದೇ ಥರನೇ ಒಂದು 2 ಪಾಯಿಂಟ್ ಅಷ್ಟು ಬಿಡಿ, 2 ಪಾಯಿಂಟ್ ಅಷ್ಟು ಬಿಟ್ಟು ಅಗೇನ್ 2 ಥ್ರೆಡ್ ಒಳಗಡೆಯಿಂದ ಕಾಣಿಸ್ತಾ ಇದೆ ಅನ್ಕೊತಾ ಇದ್ದೀನಿ ನೋಡಿ, 2 ಪಾಯಿಂಟ್ ಅಷ್ಟು ಬಿಟ್ಟು ಮತ್ತೆ ನೀವು ಎಷ್ಟು ಹತ್ರ ಬೇಕಾದರೂ ಹಾಕೋಬಹುದು. ನೀವು ಇದನ್ನ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ. ಜಸ್ಟ್ 2 ಥ್ರೆಡ್ 4 ಇದೆಯಲ್ಲ, 4ರ ಮಧ್ಯೆ ನೀವು ತಗೊಂಡೋಗಿ ಹಾಕಬೇಕು ಅಷ್ಟೇ. ನೋಡಿದ್ರ, ಹ್ಯಾಂಡಲ್ಲೇ ನೀವು ಓವರ್ಲಾಕ್ ಮಾಡ್ಬೋದು. ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ, ಈ ಥರ ಮಾಡಿದ್ರೆ ಹ್ಯಾಂಡಲ್ಲಿ ಮಾಡೋದ್ರಿಂದ ನೀವು ಏನು ಕಸ್ಟಮರ್ ಹತ್ರ ಏನು ಚಾರ್ಜ್ ಮಾಡ್ತೀರೋ ಅದನ್ನು ನೋಡಿ, ಬೇಕಾದರೆ ಒಂದು ಥ್ರೆಡ್ ನಿಮ್ಮ ಹತ್ರ ಈ ಥರ ಬಿಟ್ಕೊಂಬಿಡಿ. ಈ ಥರ ತಗೊಳ್ಳಿ, ಇನ್ನೂ ಬೇಗನೆ ಆಗುತ್ತೆ. ಒಂದು 2 ಪಾಯಿಂಟ್ ಅಷ್ಟು ಗ್ಯಾಪ್ ಕೊಟ್ಟು ಇದೇ ಥರ ಮಾಡ್ಕೊಂಡು ಹೋಗ್ಬೇಕು. ಗೊತ್ತಾಗ್ತಾ ಇದೆಯಾ? ಇದೇ ಥರ ಮಾಡಿದ್ರೆ ನಿಮಗೆ ಫುಲ್ ಆ್ಯಂಡ್ ಫುಲ್ ಓವರ್ಲಾಕ್ ಫಿನಿಶಿಂಗ್ ಬರುತ್ತೆ. ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಹ್ಯಾಂಡಲ್ಲೇ ಓವರ್ಲಾಕ್ ಯಾವ ಥರ ಮಾಡೋದಂತ ತೋರಿಸ್ಕೊಟ್ಟೆ. ಅದೇ ಥರ ಇನ್ನೂ ಇದೇ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಇನ್ನೂ ಇದೇ ಥರ ಯಾವುದಾದ್ರೂ ವೀಡಿಯೋ ಬೇಕಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಹ್ಯಾಂಡ್ ಓವರ್ಲಾಕ್ ನೀವೆಲ್ಲ ಕಡೆ ಕೂಡ ಮಾಡ್ಕೋಬೋದು. 2 ಪಾಯಿಂಟ್ ಇಲ್ಲ, ಒಂದೇ ಲೆವೆಲಾಗಿ ಈಕ್ವಲ್ ಆಗಿ ಕೂಡ ಮೇಂಟೈನ್ ಮಾಡ್ಬೋದು. ಜಸ್ಟ್ ನೀವು 4 ಥ್ರೆಡ್ ತೊಗೊಂಡಿದ್ದೀವಲ್ಲ, 2 ಥ್ರೆಡ್ ಮಧ್ಯೆ ಬಿಟ್ಟರೆ ಸಾಕು, ನಿಮಗೆ ಓವರ್ಲಾಕ್ ಅನ್ನೋದು ಬರುತ್ತೆ. ನನ್ನ ಹತ್ರ ಓವರ್ಲಾಕ್ ಮಿಷಿನ್ ಕೂಡ ಇದೆ, ಬಟ್ ಅದು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಅದರದ್ದು ವಿಡಿಯೋ ಮಾಡ್ತೀನಿ ನಾನು. ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.